Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಈ ಚುನಾವಣೆ ಬರ್ತಿದೆ ಸರ್. ನೀವು ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಮೈಸೂರು ಚಾಮರಾಜನಗರದಲ್ಲಿ ಸಾಕಷ್ಟು ಎಫರ್ಟ್ ಆಗ್ತಿದೆ, ನಿಮ್ಮ ತವರು ಜಿಲ್ಲೆ ಕೂಡ ಹೌದು. ಇದ್ರ ಜೊತೆಗೆ ಒಕ್ಕಲಿಗರ ವಿಚಾರ, ಒಕ್ಕಲಿಗರಿಗೆ ಬಿಜೆಪಿ ಜೆಡಿಎಸ್ ಟಿಕೆಟ್ ಕೊಟ್ಟಿಲ್ಲ ಈ ಸಾರಿ, ಸೂಕ್ತ ಪ್ರಮಾಣದಲ್ಲಿ ಯಾವ ಪ್ರಾತಿನಿಧ್ಯ ಕೊಡಬೇಕು ಆ ಥರ ಕೊಟ್ಟಿಲ್ಲ ಅಂತ. ಈ ಒಕ್ಕಲಿಗ ವಿಚಾರವನ್ನು ನೀವು ಪ್ರಸ್ತಾಪ ಮಾಡ್ತಾ ಇರೋ ಬಗ್ಗೆ ಬಿಜೆಪಿ, ಅದರಲ್ಲೂ ಪ್ರಮುಖವಾಗಿ ಜೆಡಿಎಸ್ ಹೇಳ್ತಾ ಇದೆ, ಸಿದ್ದರಾಮಯ್ಯನವರಿಗೆ ಈಗ ಒಕ್ಕಲಿಗರು ನೆನಪಾದ್ರು ಅಂತ. ನಮ್ಮ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಎಷ್ಟು ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ? ನಾವು ಯಾಕೆ ಒಕ್ಕಲಿಗರಿಗೆ ವಿರೋಧ ಇದ್ದೀವಿ ಅಂತ ಯಾಕೆ ಪ್ರಚಾರ ಮಾಡ್ತಾ ಇದ್ದಾರೆ? ಮೈಸೂರಿನಲ್ಲಿ ಪ್ರತಾಪ್ ಸಿಂಹನಿಗೆ ಯಾಕೆ ತಪ್ಪಿಸ್ಬಿಟ್ರು? ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿಗೆ ಯಾಕೆ ತಪ್ಪಿಸ್ಬಿಟ್ರು? ಬೆಂಗಳೂರು ನಾರ್ತ್ನಲ್ಲಿ ಸದಾನಂದ ಗೌಡರಿಗೆ ಯಾಕೆ ತಪ್ಪಿಸ್ಬಿಟ್ರು? ಇದು ಒಕ್ಕಲಿಗರು ಮಾಡೋದು ಅನ್ಯಾಯ ಅಲ್ವಾ? ಯಾಕೆ ತಪ್ಪಿಸಿದ್ರು? ಸದಾನಂದ ಗೌಡನಿಗೆ ಯಾಕೆ ತಪ್ಪಿಸಿದ್ರು? ಸಿ ಟಿ ರವಿಗೆ ಯಾಕೆ ಕೊಡಲಿಲ್ಲ? ಅಲ್ಲಿ ಕೋಬ್ಯಾಕ್ ಶೋಭಾ ಅಂತ ಹೇಳಿದವ್ರಿಗೆ ಇಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದೀರಲ್ಲ, ಇದು ಸರಿನಾ? ನಾವು ನೋಡಿ 7 ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ. 8 ಜನ 8 ಅಂದರೆ ಬಂಟರು ಸೇರಿ. ಸರ್, ಈಗ ಇದೇ ವಿಚಾರವನ್ನ ಜೆಡಿಎಸ್ನವ್ರು ಏನು ಕೇಳ್ತಿದ್ದಾರೆ ಅಂದ್ರೆ, ಅತ್ತ ಡಿ ಕೆ ಶಿವಕುಮಾರ್ ಅವರು ಈಗ ಬರೀ ಒಕ್ಕಲಿಗರಿಗೆ ಅವಕಾಶ ಇದೆ. ಆಯಿತು, ನೀವು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕ ಏನು ಹಕ್ಕಿದೆ? ಒಬ್ರಿಗೊಬ್ರು ಕುರುಬರು ಕೊಟ್ಟಿಲ್ಲ, ಒಬ್ಬ ಮುಸ್ಲಿಮಿಗೆ ಕೊಟ್ಟಿಲ್ಲ, ಒಬ್ಬ ಕ್ರಿಶ್ಚಿಯನ್ಗೆ ಕೊಟ್ಟಿಲ್ಲ. ಏನು ವಾಟ್ ಮಾರಲ್ ರೈಟ್ ಯು ಹ್ಯಾವ್? ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಏನು ಹಕ್ಕಿದೆ? ಯಾವ ನೈತಿಕತೆ ಇದೆ ನಿಮಗೆ? ಸರ್, ಇದ್ರ ಜೊತೆಗೆ ಇದೇ ಒಕ್ಕಲಿಗ ವಿಚಾರವನ್ನ ಮುಂದಿಟ್ಕೊಂಡು ಒಂದ್ ಕಡೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಈ ಬಾರಿ ಒಕ್ಕಲಿಗರಿಗೆ ಅವಕಾಶ ಇದೆ, ಡೆಲ್ಲಿಲಿ ಮಾತುಕತೆ ಆಗೋಗ್ಬಿಟ್ಟಿದೆ, ಇನ್ನೇನು ಕೆಲವೇ ದಿನ ಹೇಳ್ತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯವರು ಇದಕ್ಕೆ ಉತ್ತರ ಕೊಡ್ತಾರಾ ಅಂತ ಪ್ರಶ್ನೆ ಮುಂದಿಡ್ತಿದ್ದಾರೆ. ಯಾರು? ಜೆಡಿಎಸ್ನವರು. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದನ್ನೇ ಮಾಡೋದು. ಹಾಗಾದ್ರೆ ಯಡಿಯೂರಪ್ಪನವ್ರನ್ನ ಯಾಕೆ ನೀವು 2 ವರ್ಷಕ್ಕೆ ತೆಗೆದಾಕ್ಬಿಟ್ರಿ? ಯಡಿಯೂರಪ್ಪನವ್ರು ಯಾಕೆ ಹತ್ತರು? 2 ವರ್ಷಕ್ಕೆ ತೆಗೆದಾಕಿದ್ರಲ್ಲ ಯಡಿಯೂರಪ್ಪನವ್ರನ್ನ, ಯಾಕೆ ತೆಗೆದಾಕಿದ್ರಿ? ಯಡಿಯೂರಪ್ಪನವರು ಉತ್ತರ ಕೊಡುವಾಗ ಯಾಕೆ ಹತ್ತರು? ಹೇಳಿ ನೋಡೋಣ. ಈಗ ಯಡಿಯೂರಪ್ಪನವ್ರನ್ನ ಮಾಡ್ತಾ ಇದ್ದೀರಲ್ಲ, ಅವ್ರ ಮಗನಿಗೆ ಅಧ್ಯಕ್ಷ ಮಾಡಿಬಿಟ್ಟು ಯಡಿಯೂರಪ್ಪನವ್ರನ್ನ ಭಾಳ ಆಡಿ ಹೊಗಳ್ತಾ ಇದ್ದೀರಲ್ಲ, ನೀವು ಅಧಿಕಾರದಿಂದ ತೆಗೆದಾಕ್ಬಿಟ್ಟು ಈಗ ಆಡಿ ಹೊಗಳ್ತಾ ಇದ್ದೀರಲ್ಲ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇದ್ರ ಮರ್ಮ ಏನು? ಇದ್ರ ಉದ್ದೇಶ ಏನು? ಚುನಾವಣೆ ಬಳಿಕ ಬದಲಾಗತ್ತೆ ಅಂತ ಅವ್ರು ಸಂದೇಶ ಕೊಡ್ತಿದ್ದಾರೆ, ಸಿದ್ದರಾಮಯ್ಯನವ್ರನ್ನು ಬದಲಾಯಿಸ್ತಾರೆ, ಈ ರೀತಿ ಒಂದು ಮೆಸೇಜಿಂಗ್ ಪಾಸ್ ಮಾಡ್ತಿದ್ದಾರೆ. ಆ ಮಾತಿನ ಅರ್ಥವನ್ನ ಅವ್ರು ಇಂಟರ್ಪ್ರೇಟ್ ಮಾಡುವಂತ ರೀತಿ. ಅವ್ರು ಹೇಳೋದೆಲ್ಲ ಸತ್ಯ ಅಲ್ಲ, ಅವ್ರು ಸುಳ್ಳು ಹೇಳ್ತಾರೆ ಅನ್ನೋದೇ ನಮ್ಮ ವಾದ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಲೀಡರ್ಶಿಪ್ ಬದಲಾವಣೆ ಬಗ್ಗೆ, ಅದು ಇನ್ನೂ ಕೂಡ ಚರ್ಚೆನೇ ಇಲ್ಲ. ಇವರೇ ಹುಟ್ಟಿಸ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು, ಊಹೆ ಮೇಲೆ ಹೇಳ್ತಕ್ಕಂಥದ್ದು. ಆ ಊಹೆಗಳಿಗೆಲ್ಲ ಅದರಲ್ಲಿ ಸತ್ಯ ಇಲ್ಲ. ಸರ್, ಇನ್ನೊಂದು ವಿಚಾರ, ನೀವು ಜೆಡಿಎಸ್ನಿಂದ ಹೊರಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕುಮಾರಸ್ವಾಮಿ ಅವ್ರನ್ನ ಎಲಿವೇಟ್ ಮಾಡ್ತಾ ಇದ್ರು, ಪಕ್ಷದಲ್ಲಿ ದೇವೇಗೌಡರು ಎಲಿವೇಟ್ ಮಾಡ್ತಾ ಇದ್ರು ಅಂತ. ಈಗ ಕುಟುಂಬದ ರಾಜಕಾರಣವನ್ನು ನೀವು ಹೇಳಿದ್ರಿ, ಸಾಕಷ್ಟು ಕುಟುಂಬ ರಾಜಕಾರಣ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನನ್ನನ್ನು ಪಕ್ಷದಿಂದ ಹೊರಗಡೆ ಹಾಕಿದ್ರು ಅಂತ ಹೇಳಿದ್ರಿ. ಈಗ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಮಂತ್ರಿ ಮಕ್ಕಳಿಗೆ ಅಥವಾ ಮಂತ್ರಿ ಸಂಬಂಧಿಕರಿಗೆ ಕೊಟ್ಟಿದೆ. ಎಲ್ಲೋ ಒಂದ್ ಕಡೆ ಕುಟುಂಬ ರಾಜಕಾರಣ ಲೆಜಿಟಮೈಸ್ ಮಾಡುವಂತ ಕಾರಣ ಆಗ್ತಾ ಇದೆಯಾ? ಇಲ್ಲ ಕುಟುಂಬ ರಾಜಕಾರಣ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಲೆಜಿಟಮೈಸ್ ಆಗ್ತಾ ಇದೆಯಾ ಅಂತ? ಈಗ 4 ಸೀಟ್ ಕೊಟ್ಟಿದ್ದಾರೆ ಜೆಡಿಎಸ್ನವರು, 4 ಜನಕ್ಕೆ ಜೆಡಿಎಸ್ನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮಂಜುನಾಥ್ ಯಾರು
ಕುಟುಂಬದ ವಿರುದ್ಧ ಹೇಳ್ರಿ, ಇರುವಂತದ್ದು. ಇದಕ್ಕೆ ಉತ್ತರ ಹೇಳಪ್ಪ. ಮಂಜುನಾಥ್ ಯಾರ್ರಿ ದೇವೇಗೌಡರಿಗೆ? ಕುಮಾರಸ್ವಾಮಿ ಯಾರು ದೇವೇಗೌಡರಿಗೆ? ಪ್ರಜ್ವಲ್ ರೇವಣ್ಣ ಯಾರು ದೇವೇಗೌಡರಿಗೆ? ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ ಕೋಲಾರದಲ್ಲಿ. ಅದು ಅಲ್ಲದೆ ಹೋಗಿದ್ರೆ, ರಿಸರ್ವ್ ಆಗದೆ ಹೋಗಿದ್ರೆ ಅಲ್ಲೂ ಕೂಡ ದೇವೇಗೌಡರು ಮನೆಯವರೇ ಇರ್ತಿದ್ರು. ಸರ್, ಈಗ JDS ವಿರುದ್ಧ, ದೇವೇಗೌಡರ ವಿರುದ್ಧ ಮೊದಲಿಂದಲೂ ಕೂಡ ಕುಟುಂಬ ರಾಜಕಾರಣದ ಆರೋಪ ಇದೆ. ನೀವು ಕೂಡ ಆರೋಪವನ್ನ ಮಾಡಿದ್ರಿ. ಈಗ ಸಿದ್ದರಾಮಯ್ಯನವರ ಅವಧಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ರೀತಿ ನಿಲ್ವನ್ನ ತೆಗೆದುಕೊಳ್ಬೇಕಂತ ಪರಿಸ್ಥಿತಿ ಬಂತಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುಟುಂಬ ರಾಜಕಾರಣ, ಮಂತ್ರಿ ಮಕ್ಕಳಿಗೆ ಟಿಕೆಟ್ ಕೊಡುವಂಥದ್ದು, ಯಾರು ಕಾರ್ಯಕರ್ತರು ಅವೈಲಬಲ್ ಇರ್ಲಿಲ್ವಾ, ಕಾರ್ಯಕರ್ತರು ಇರ್ಲಿಲ್ವಾ ಅಂತ ಪ್ರಶ್ನೆ. ಕಾರ್ಯಕರ್ತರಿದ್ರೆ ಅಲ್ಲಿ ಯಾರು ಹೇಳಿದ್ದಾರೆ? ನಮ್ಮ MLAಗಳು, ex-MLAಗಳು, ಜಿಲ್ಲಾ ಅಧ್ಯಕ್ಷರು ಮತ್ತು ಬ್ಲ್ಯಾಕ್ ಕಮಿಟಿ ಅಧ್ಯಕ್ಷರುಗಳು, ಬೇರೆ ಲೀಡರ್ಗಳು ಯಾರು ಶಿಫಾರಸು ಮಾಡಿದ್ರೆ ಅವರು ಕೊಟ್ಟಿದ್ದೀವಿ. ಅವರು ಮಾದೇವಪ್ಪ, ಈಗ ಚಾಮರಾಜನಗರ ಫಾರ್ ಎಕ್ಸಾಂಪಲ್, ಅಲ್ಲಿ ಎಲ್ಲರೂ ಕೂಡ ಮಾದೇವಪ್ಪನ ನಿಲ್ಲಬೇಕು ಅಂತವ್ರು. ಒಂದು ವೇಳೆ ಮಾದೇವಪ್ಪ ನಿಲ್ಲದೆ ಹೋದರೆ ಅವ್ರ ಮಗನಿಗೆ ಕೊಡಿ ಅಂತ ಹೇಳಿದರು. ಅವ್ರ ಮಗನಿಗೆ ಕೊಟ್ಟಿದ್ದೀವಿ. ಸರ್, ಬೇರೆ ಕಾರ್ಯಕರ್ತರು ಇಲ್ವಾ ಅಂತ ಪ್ರಶ್ನೆ. ಬೇರೆ ಕಾರ್ಯಕರ್ತರ ಹೆಸರು ಹೇಳ್ಬೇಕಲ್ರಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬೇರೆ ಕಾರ್ಯಕರ್ತರ ಹೆಸರು ಹೇಳಿ ಅವರು ಕೊಡದೇ ಇದ್ರೆ ಈ ಪ್ರಶ್ನೆ ಉದ್ಭವ ಆಗ್ತದೆ. ಬೇರೆ ಕಾರ್ಯಕರ್ತರ ಹೆಸರನ್ನೇ ಹೇಳಿಲ್ವಲ್ಲ. ನೀವು ಗುರುತಿಸಿ ಅಂತ ಹೇಳ್ತಾರೆ. ಬಿಜೆಪಿ ಹೇಳ್ತಾರೆ, ಈಗ ಶಾಂತಾರಾಮ್ ಸಿದ್ದಿ ಅವ್ರಿಗೆ ಗುರುತಿಸಿ ಟಿಕೆಟ್ ಕೊಟ್ವಿ, ಈರಣ್ಣ ಕರಾಡಿ ಯಾರು ಅಂತ ಗೊತ್ತಿಲ್ಲ ಟಿಕೆಟ್ ಕೊಟ್ವಿ. ಈ ತರ ತಳಮಟ್ಟದಲ್ಲಿ ಯಾರಿರುವಂತ ಕಾರ್ಯಕರ್ತರನ್ನು ಕೊಟ್ವಿ ನಾವು. ಕೇಳ್ರಿ, ಇಲ್ಲಿ ಈ ಬಾಂಡ್ಗೆ ನಾವು ತಳಮಟ್ಟದ ಕಾರ್ಯಕರ್ತರಿಗೆ ಕೊಟ್ವಿ. ಕಾಂಗ್ರೆಸ್ನ ಸಾಧ್ಯನಾ ಆಯ್ತು ಅಂತ ಅವರು ಸಹಜವಾದಂತ ಪ್ರಶ್ನೆ. ಮಾದೇವಪ್ಪನ ಮಗ ತಳಮಟ್ಟದ ಕಾರ್ಯಕರ್ತ ಅಲ್ವಾ? ಚಾಮರಾಜನಗರದಲ್ಲಿ. ಈಗ ಮೈಸೂರಿನಲ್ಲಿ ಟಿಕೆಟ್ ಕೊಟ್ಟಿದ್ವಿ, ಅವನ ಕಾರ್ಯಕರ್ತ ಅಲ್ವಾ? ಹೇಳಪ್ಪ, ಮೈಸೂರಿನಲ್ಲಿ ಟಿಕೆಟ್ ಕೊಟ್ಟಿದ್ದೀವಲ್ಲ ಲಕ್ಷ್ಮಣ್ಣಿಗೆ, ಲಕ್ಷ್ಮಣ್ ಕಾರ್ಯಕರ್ತ ಅಲ್ವಾ? ಜನರಲ್ ಸೆಕ್ರೆಟರಿ ಆಗಿದ್ದವರು, ವಕ್ತಾರರಾಗಿದ್ದವರು, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ರೈಟ್ ಸರ್. ಇನ್ನು ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟರು ಮೋದಿ ಭಾಷಣದ ಅಥವಾ ರ್ಯಾಲಿ ಸಂದರ್ಭದಲ್ಲಿ. 140 ಕೋಟಿ ಪ್ರಧಾನಮಂತ್ರಿಗಳಿಗೆ 6 ಕೋಟಿ ಅಥವಾ 7 ಕೋಟಿ ಪ್ರತಿನಿಧಿಸುವಂಥ ಮುಖ್ಯಮಂತ್ರಿಗಳು ತಿರುಗೇಟನ್ನು ಕೊಡ್ತಾರೆ, ಆರೋಪವನ್ನು ಮಾಡ್ತಾರೆ, ಉತ್ತರಿಸು ಅಂತ ಹೇಳ್ತಿದ್ದಾರೆ. ಈ ಒಂದು ಅಬ್ಸರ್ವೇಷನ್ಸ್ ಬಗ್ಗೆ, ದೇವೇಗೌಡರ ಈ ಅಬ್ಸರ್ವೇಷನ್ಸ್ ಬಗ್ಗೆ ತಾವೇನು ಹೇಳ್ತಾರೆ? ಅಂದರೆ ನೀವು ಅವರಿಗೆ ಹೇಳ್ತಾ ಇರುವಂಥ ಮಾತು, ಬಳಸುವಂಥ ಭಾಷೆ ಬಗ್ಗೆ ಅವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದೇವೇಗೌಡರು. ಭಾಷೆ ವಿರೋಧ ಮಾಡಿದ್ರು ಪರವಾಗಿಲ್ಲ. 140 ಕೋಟಿ ಪ್ರತಿನಿಧಿಸ್ತಕ್ಕಂಥ ನರೇಂದ್ರ ಮೋದಿಯವರು 6.5 ಕೋಟಿ ಪ್ರತಿನಿಧಿಸ್ತಕ್ಕಂಥ ಸಿದ್ದರಾಮಯ್ಯ ಅಂತ ಹೇಳೋದಿದೆಯಲ್ಲ, ಇಟ್ ಈಸ್ ಎಗ್ನೆಸ್ಟ್ ಡೆಮೋಕ್ರಸಿ. ನಾವು ಒಕ್ಕೂಟದ ವ್ಯವಸ್ಥೆಗಳಿರೋದು. ನಾಟ್ ಸಿದ್ದರಾಮಯ್ಯ ಆಸ್ ಚೀಫ್ ಮಿನಿಸ್ಟರ್. ಯು ಕ್ಯಾನ್ ಆಲ್ಸೋ ಕ್ವಶನ್ ಪ್ರೈಮ್ ಮಿನಿಸ್ಟರ್ನ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. Any citizen of the country can question. Any citizen of the state can question me. That is democracy. ಅವ್ರಿಗೆ ಪ್ರಜಾಪ್ರಭುತ್ವದ ಬೇಸಿಕ್ ಪ್ರಿನ್ಸಿಪಲ್ಸ್ ಇದಾವಲ್ಲ, ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ದಾರೆ ದೇವೇಗೌಡರು. ರೈಟ್ ಸರ್. ನಿಮಗೆ ಹಳೆ ಮೈಸೂರಿನ ನಾಡಿ ಮಿಡಿತ, ಸರ್ ಲಾಸ್ಟ್ 2 ಕ್ವಶನ್ಸ್. ಹಳೆ ಮೈಸೂರಿನ ನಾಡಿ ಮಿಡಿತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸರ್. ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ BJP ಮತ್ತು JDS. ಹಳೆ ಮೈಸೂರಲ್ಲಿ ನಿಮಗೆ ಸವಾಲು ಆಗತ್ತಾ ಸರ್? ಯಾಕಂದರೆ ಕಳೆದ ಬಾರಿಯ ಕಾಂಬಿನೇಷನ್ ಆ್ಯಂಡ್ ಪರ್ಮಿಟೇಷನ್ ಬೇರೆ ಇತ್ತು, ಈಗ ಚುನಾವಣಾ ರಸಾಯನ ಬೇರೆ ಇದೆ. ಹೀಗಾಗಿ ಈ ಒಂದು ಮೈತ್ರಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಒಂದು ಅನಲಿಟಿಸಿದೆ. ನಾನು ಇದೇ ದೇವೇಗೌಡರು BJP ಬಗ್ಗೆ ಏನು ಮಾತಾಡಿದ್ದಾರೆ, ನರೇಂದ್ರ ಮೋದಿ ಬಗ್ಗೆ ಏನು ಮಾತಾಡಿದ್ದಾರೆ, ಸೆಕ್ಯುಲರಿಸಮ್ ಬಗ್ಗೆ ಏನು ಮಾತಾಡಿದ್ದಾರೆ, ಅದನ್ನೆಲ್ಲ ಮರೆತು ಬಿಡ್ತಾರೆ ಜನ. ಹೋದ ಸಾರಿ ಹೇಳಿದರು ನರೇಂದ್ರ ಮೋದಿ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಇದ್ದಾರೆ, ಈ ದೇಶ ಬಿಟ್ಟುಬಿಡ್ತೀನಿ ಅಂತ ಹೇಳಿದರು. ನಾನು ಇನ್ನೊಂದು ಜನ್ಮದಲ್ಲಿ ಹುಟ್ಟೋದಾದರೆ ಮುಸಲ್ಮಾನಾಗಿ ಹುಡ್ತೀನಿ ಅಂತ ಹೇಳಿದರು. ಈಗ ಮತ್ತೆ ನರೇಂದ್ರ ಮೋದಿಯವ್ರನ್ನ ಒಪ್ಕೊಂಡಿದ್ದಾರಲ್ಲ, BJP ಒಪ್ಕೊಂಡಿದ್ದಾರಲ್ಲ,
ಇದು ಈಸ್ ಇಟ್ ನಾಟ್ ಎನ್ ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್? ಸೊ ಇದರಿಂದ ಜನರು ಮತದಾರರೆಲ್ಲ ಇವ್ರು ಹೇಳೋದಕ್ಕೆ ಕೇಳ್ತಾರೆ ಅಂತಲ್ಲ, ಹೋದ ಸಾರಿ ಕೊಟ್ಟಿದ್ದವರೆಲ್ಲ ಈ ಸಾರಿ ಕೊಟ್ಬಿಡ್ತಾರೆ ಅಂತಲ್ಲ, ಮತದಾರರು ಅವ್ರು ಸ್ವತಂತ್ರವಾಗಿ ಯೋಚನೆ ಮಾಡ್ತಾರೆ. ಸರ್, ನಿಮ್ಮ ಜೊತೆಗೆ ಮೈತ್ರಿ ಮಾಡಿ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನಾನೊಬ್ಬ ಸಾಂದರ್ಭಿಕ ಶಿಶು ಅಂತ ಕುಮಾರಸ್ವಾಮಿ ಹೇಳಿದರು. ನಾನೊಬ್ಬ ಸಾಂದರ್ಭಿಕ ಶಿಶು ಅಂತ ಕುಮಾರಸ್ವಾಮಿ ಹೇಳಿದರು. BJP ಮತ್ತು JDSನ ನೀವು ಯಾವ ರೀತಿ ಹೇಳ್ತೀರಿ ಸರ್? ಈ ಒಂದು ಮೈತ್ರಿನ ಯಾವ ಹೆಸರು ಕೊಡ್ತೀರಿ? ನೋಡ್ರಿ, ಇದು ಸ್ವಾರ್ಥಕ್ಕೋಸ್ಕರ, ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ಗೋಸ್ಕರ ಮಾಡಿರ್ತಕ್ಕಂಥದ್ದು, ಅವರ ಕುಟುಂಬದ ರಕ್ಷಣೆಗೋಸ್ಕರ ಮಾಡಿರ್ತಕ್ಕಂಥ ಅಲಯನ್ಸ್ ಇದು. ಅದರಿಂದ ಇದು ಒಂದು ಅನ್ವೋಲಿ ಅಲಯನ್ಸ್, ಅಪವಿತ್ರವಾದಂಥ ಮೈತ್ರಿ. ಸರ್, ಲೋಕಸಭಾ ಚುನಾವಣೆ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೂ ಪರಿಣಾಮ ಬೀರುತ್ತಾ? ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಯಾವ ರೀತಿ ಪರಿಣಾಮ ಬೀರುತ್ತಾ? ವೆರಿ ಇಂಪಾರ್ಟೆಂಟ್ಲಿ, ಈಗ ನೀವು ಯಾರ್ಯಾರಿಗೆ ಮಂತ್ರಿ ಕುಟುಂಬದವರಿಗೆ ಅವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ರು, ಒಂದು ವೇಳೆ ಅವರು ರಿಸಲ್ಟ್ ಕೊಡಲಿಲ್ಲ ಅಂದರೆ ಆರ್ ದೇ ಅಕೌಂಟಬಲ್? ಅವರ ಸ್ಥಾನಮಾನಕ್ಕೂ ಕೂಡ ನೀವು ಒಂದು ಪ್ರಶ್ನೆ ಮಾಡ್ತೀರಾ? ಯಾಕಂದ್ರೆ ಒಂದು ವೇಳೆ ಡೆಲಿವರ್ ಆಗಿಲ್ಲ ಅನ್ನಕ್ಕೆ ರಿಸಲ್ಟ್ ಬೇಸ್ಡ್ ಆಗಿರುತ್ತೆ. ಸಿ ವಿ ಬಿಲೀವ್ ಇನ್ ಡೆಮೋಕ್ರಸಿ. ಜನರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ತಲೆ ಬಾಗಬೇಕು. ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ನಾವು ಮಂತ್ರಿ ಮಗ ಅಂತ ಟಿಕೆಟ್ ಕೊಟ್ಟಿಲ್ಲ. ಅಲ್ಲಿ ಲೋಕಲ್ ಆಗಿ ಈ ಮನಕಂತೂ ದಾರಿ ತೋರುತ್ತಿದೆ, ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಯಾರನ್ನ ಬೆಂಬಲಿಸ್ತಾರೆ, ಯಾರನ್ನ ಪ್ರಪೋಸಲ್ ಮಾಡ್ತಾರೆ ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಅದರಿಂದ ಇದಕ್ಕೆ ಯಾರು ಜವಾಬ್ದಾರರಲ್ಲ. ಜನರು ಇವರು ಕೊಟ್ಟರೆ ಗೆಲ್ಬೋದು ಅಂತಕ್ಕಂಥ ಇದರಿಂದ ಕೊಟ್ಟಿರ್ತಾರೆ. ಕಾರ್ಯಕರ್ತರು, MLAಗಳು, ಸೋತ MLAಗಳು, ಪಾರ್ಲಿಮೆಂಟ್ ಮೆಂಬರ್ಗಳು, ಅವರು ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಯಾರನ್ನ ಹೇಳಿರ್ತಾರೆ ಅವರು ಕೊಟ್ಟಿರ್ತೀವಿ ಟಿಕೆಟು. ಸರ್, ಕೊನೆ ಹಂತದಲ್ಲಿ ಸರ್, ಬೆಂಗಳೂರಿನ ಸಮಸ್ಯೆಗಳು ದಿನೇ ದಿನೇ ಹೊಸ ಹೊಸ ಸ್ವರೂಪವನ್ನು ಪಡ್ಕೊಳ್ತಾರೆ. ಒಂದು ಕಡೆಗೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ನುಡಿಗಟ್ಟನ್ನು ಮುಂದೆ ಇಟ್ಕೊಂಡು ಸರ್ಕಾರ ಹೋಗ್ತಾ ಇದೆ. ಅಥವಾ ನೆರೆ ಬಂದಾಗ ನಮಗೆ ಸಮಸ್ಯೆ ಆಗುತ್ತೆ. ಕುಡಿಯೋ ನೀರಿನ ಸಮಸ್ಯೆ ಈಗಲೂ ಕೂಡ ಇದೆ. ಮಳೆ ಬಂದರೆ ಮಾತ್ರ ಕುಡಿಯೋ ನೀರು ಸಿಗುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಬೆಂಗಳೂರಿನ ಮತದಾರರಿಗೆ ತಾವು ಯಾವ ಅಶ್ಯೂರೆನ್ಸ್ ಕೊಡ್ತೀರಿ ಸರ್? ನಾವು ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿರೋದು ನಿಜ. ಈಗ 60% ಮಾತ್ರ ಕಾವೇರಿ ನೀರು ಕೊಡ್ತಾ ಇರೋದು. ಇನ್ನು 40% ಬೋರ್ವೆಲ್ಗಳ ಮೂಲಕ ನೀರು ಕೊಡ್ತಾ ಇದ್ದೀವಿ. ಬರಗಾಲ ಇರೋದ್ರಿಂದ, ಮಳೆ ಬರದೇ ಇರೋದ್ರಿಂದ ಬೋರ್ವೆಲ್ಗಳು ಬತ್ತೋಗಿದ್ದಾವೆ. ಅದಕ್ಕೋಸ್ಕರ ಸ್ವಲ್ಪ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರನೇ ಕುಡಿಯೋ ನೀರನ್ನು ಮಾಡಲಿಕ್ಕೋಸ್ಕರನೇ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಕೊಡಬೇಕು, ಕಾವೇರಿ ನೀರು ಕೊಡಬೇಕು ಅಂತಲೇ ಪರವೂರಿಗೆ ಹಾರಿದೆ, ತವರೂರನ್ನು ತೋರೆದು ಬಾಂಧವ್ಯದ ಗಂಧವನು ಅರಸುತ್ತ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮೇಕೆದಾಟನ್ನು ನಾವು ಮಾಡ್ತಾ ಇರೋದು. ಮೇಕೆದಾಟು 4-5 ವರ್ಷದಿಂದ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ? ಈಸ್ ಇಟ್ ನಾಟ್ ದೇರ್ ರೆಸ್ಪಾನ್ಸಿಬಿಲಿಟಿ ದ ಗೌರ್ಮೆಂಟ್ ಆಫ್ ಇಂಡಿಯಾ? ಬೆಂಗಳೂರು ನಗರದಂಥ ಒಂದು ದೊಡ್ಡ ನಗರಕ್ಕೆ ಕುಡಿಯೋ ನೀರು ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರದ್ದು ಜವಾಬ್ದಾರಿ ಇದೆಯಲ್ವ? ನಾವು ಪ್ರಾಜೆಕ್ಟ್ ಕಳಿಸಿದ್ರು, ಇವತ್ತಿನವರಿಗೆ ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ. ಸರ್, ಈ BJP ಸಂಸದರ ವಿರುದ್ಧ ನೀವು ಒಂದು ಗಂಭೀರ ಆರೋಪ ಪದೇ ಪದೇ ಮಾಡ್ತಾ ಇರ್ತೀರಿ. 25 ಜನ ಕಳಿಸ್ಕೊಟ್ರು ಕೂಡ ಮೋದಿ ಮುಂದೆ ಮಾತಾಡೋದಕ್ಕೆ ಭಯ ಅಂತ. ಕಾಂಗ್ರೆಸ್ ಸಂಸದರ ಆಯ್ಕೆ ಆಗಿ ಹೋದ್ರೆ ಏನು ಮಾಡ್ತಾರೆ ಸರ್? ಏನು ಬದಲಾವಣೆ ನಿರೀಕ್ಷೆ ಮಾಡೋದು? ಇವ್ರು ಮಾಡದೇ ಇರುವಂಥದ್ದನ್ನ ಕಾಂಗ್ರೆಸ್ ಸಂಸದರು ಏನು ಮಾಡ್ತಾರೆ? ಕರ್ನಾಟಕದ ಜನರ ಧ್ವನಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಏನು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ, ಆ ಅನ್ಯಾಯ ಸರಿಪಡಿಸಿ ಅನ್ಯಾಯನ ಇವತ್ತು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ನ್ಯಾಯ ಕೊಡಿಸ್ಕೊಡ್ಲಿಕ್ಕೆ ಹೋರಾಟವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು 25 ಜನ MP ಗಳು BJPಯಿಂದ ಗೆದ್ದೋದ್ರು ಕೂಡ ಇವತ್ತಿನವ್ರಿಗೆ ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಬಾಯಿ ಬಿಟ್ಟಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಬಿಟ್ಟಿದ್ದಾರ? ನರೇಂದ್ರ ಮೋದಿಯವ್ರ ಹತ್ರ ಹೋಗಿ ಕೂತ್ಕೊಂಡು ಎಲ್ಲರೂ ಹೋಗಿ ಕೇಳಿದಾರ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅಂತ? ನರೇಂದ್ರ ಮೋದಿ ಹೇಳೋದನ್ನೇ ಇವರು ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಅವ್ರು ಹೇಳುವಂಥದ್ದು ಈ ಸಂಘರ್ಷದ ಹಾದಿಕ್ಕಿಂತ
ಮಾತುಕತೆ ಹಾದಿ ಉತ್ತಮ ಅಂತ ಕೋರ್ಟ್ಗೆ ಹೋದ್ರು ಕಾಂಗ್ರೆಸ್ನವರು. ಕೇಂದ್ರ ಮತ್ತೆ ರಾಜ್ಯದ ಒಂದು ಸಂಬಂಧ ಹಾಳಾಗಲ್ವಾ, ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರಲ್ವಾ ಅಂತ ಪ್ರಶ್ನೆ. ಮಾತುಕತೆ ಎಲ್ಲ ಮುಗಿದೋಗಿದೆ. ನಾವು ಮನವಿ ಮಾಡಿದ್ದೀವಿ, ಕೇಂದ್ರ ಸರ್ಕಾರ ಬಂದಿದೆ, ನಮ್ಮ ಮಿನಿಸ್ಟ್ರಿಗಳು ಹೋಗಿ ಕೇಳಿದ್ದಾರೆ, ಮಂತ್ರಿಗಳೆಲ್ಲ, ನಾನೇ ಸ್ವತಃ ಹೋಗಿ ಕೇಳಿದ್ದೀನಿ. ಇವೆಲ್ಲ ಮಾತುಕತೆ ಆದರೂ ಕೊಡಲಿಲ್ಲ ಅಂತಂದರೆ ಏನು ಮಾಡಬೇಕು? ಹೋರಾಟದ ಹಾದಿ ಹಿಡಿಬೇಕು ಬೇಡ? ಹಾಗಂತೇಳಿ ಕನ್ನಡಿಗರಿಗೆ ಅನ್ಯಾಯ ಮಾಡೋದ? ಕನ್ನಡಿಗರಿಗೆ ಅನ್ಯಾಯ ಆಯ್ತಾ ಇದ್ರು ಸುಮ್ಮನೆ ಕೂತಿರ್ಬೇಕಾ? ಸಂವಿಧಾನದ ಒಕ್ಕೂಟ ವ್ಯವಸ್ಥೆ ಒಪ್ಕೊಂಡಿರೋದು ನಾವು. ಇದು ಸರ್ವಾಧಿಕಾರ ಅಲ್ಲ. ತೆರಿಗೆ ನಾವು 4,30,000 ಕೋಟಿ ಕೇಂದ್ರಕ್ಕೆ ತೆರಿಗೆ ಕೊಡ್ತೀವಿ. ಯಾರು ಕೊಡೋರು ಇದನ್ನು? ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರಕ್ಕೆ ತೆರಿಗೆ ವ್ಯಾಪ್ತಿ ಇದೆಯಾ? ಸೊ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ರೀತಿ ನಡ್ಕೊಳ್ಬೇಕು ಇಬ್ಬರೂ. ಅದು ಬಿಟ್ಟು ಇದು ಫೆಡರಲ್ ಕೋಆಪರೇಷನ್ ಅಂತ ಹೇಳ್ತಾರೆ. ಅದನ್ನು ಪದೇ ಪದೇ ನರೇಂದ್ರ ಮೋದಿ ಕೂಡ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತಾರೆ. ಆ ಥರ ನಡ್ಕೋತಾ ಇದ್ದಾರಾ? ಈಗ ಸಂವಿಧಾನದಲ್ಲಿ ಏನು ಹೇಳಿದೆ? ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ ಮಾಡಿದೆ. ಆ ಥರ ಯಾಕೆ ಅಧಿಕಾರ ಹಂಚಿಕೆ ಯಾಕೆ ಮಾಡಿದ್ದಾರೆ? ಎಲ್ಲ ಪೂರ ಅಧಿಕಾರ ಎಲ್ಲ ಅಮೇರಿಕನ್ ಗೌರ್ಮೆಂಟ್ ಥರ ಇದೆಯಾ? ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಥರ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್? ಇಟ್ಸ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್. ಫೈನಲಿ ಸರ್, ಲಾಸ್ಟ್ ಕ್ವಶನ್ಸ್. ಈಗ ಲಾಸ್ಟ್ ಕ್ವಶನ್ಸ್. ಕಾಂಗ್ರೆಸ್ ಈ ಬಾರಿ ಎಷ್ಟು ಸೀಟ್ ಗೆಲ್ಲುತ್ತೆ ಸರ್? ದೇಶದಲ್ಲಿ ಎಷ್ಟು ಸೀಟ್ ಗೆಲ್ಲುತ್ತೆ? ತಮ್ಮ ಅನಿಸಿಕೆ ಏನು? ಈಗ ಟ್ರೆಂಡ್ ಬಗ್ಗೆ ಮಾತಾಡ್ತಾರೆ, ನೀವು ಯಾವ ನಂಬರ್ ಕೊಡ್ತೀರಿ? ನನ್ನ ಪ್ರಕಾರ ಇಂಡಿಯಾ ಅಂಡ್ ಅದರ್ ಪಾರ್ಟೀಸ್ ಕಮ್ ಟುಗೆದರ್ ಅಂಡ್ ಫಾರ್ಮ್ ದಿ ಗೌರ್ಮೆಂಟ್. ಈ ಸಾರಿ NDA ಗೌರ್ಮೆಂಟ್ ಸೋಲ್ತದೆ. ಬಿಜೆಪಿ ಎಷ್ಟು ಬರುತ್ತೆ ಸರ್? NDA ಎಷ್ಟು ಬರುತ್ತೆ ಸರ್ ನಿಮ್ಮ ಪ್ರಕಾರ? ಎಷ್ಟು ರಿಸ್ಟ್ರಿಕ್ಟ್ ಆಗ್ಬೋದು ಅನ್ಸುತ್ತೆ? ಅವರು 400 ಪಾರ್ ಅಂತ ಹೇಳ್ತಾರೆ. ಇಷ್ಟೇ ಅಂತ ಹೇಳಕ್ಕಾಗಲ್ಲ. NDA 200ರಿಂದ 220 ಗೆಲ್ಲಬಹುದು ಅಂತ ನನಗಿರೋ ಇನ್ಫಾರ್ಮೇಷನ್. ಇಟ್ ಮೇ ಬಿ ಕರೆಕ್ಟ್, ಇಟ್ ಮೇ ನಾಟ್ ಬಿ ಕರೆಕ್ಟ್, ಅದು ಇರ್ಬೋದು. ಬಟ್ ಇಂಡಿಯಾ ಆ್ಯಂಡ್ ಅದರ್ ಪೊಲಿಟಿಕಲ್ ಪಾರ್ಟೀಸ್ ಸೇರ್ಕೊಂಡು BJP ವಿರುದ್ಧವಾಗಿರತಕ್ಕಂಥ ಪಾರ್ಟಿಗಳು ಸೇರ್ಕೊಂಡು ಸರ್ಕಾರ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ನನ್ನ ಜೊತೆಗೆ ಮಾತನಾಡಿದ್ದಕ್ಕೆ. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.